ತಾರಕಕ್ಕೇರ್ತಾ ಇದೆ ಮೀಸಲಾತಿಯ ಕಿಚ್ಚು. ಲಾಠಿ ಬೀಸಿದ ಸಿದ್ದು ಸರ್ಕಾರದ ವಿರುದ್ಧ ರೋಷಾವೇಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ಬೆಳಗಾವಿ ಪಂಚಮಸಾಲಿ ಮೀಸಲಾತಿ ಹೋರಾಟ 5 ವಿರುದ್ಧ ಎಫ್ಐಆರ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮೀಸಲಾತಿ ಆಗ್ರಹಿಸಿ ನಡೆದ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪ್ರತಿಭಟನಾ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ, ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ 17 ಜನರಿಗೆ ಗಾಯಗಳು ಕೂಡ ಆಗಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಮುಂದುವರೆದು ಏನ್ ಮಾತಾಡಿದ್ರು ಹಾಗಾದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೇಳ್ತಾ ಹೋಗೋಣ. ಯಾವ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತೇವಲ್ಲ, ಯಾವ ಉಪವಾದ ನಾವು ದೂರು ಕೊಡಕತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂತ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ. ಎಲ್ಲ ಕಡೆ ಇಂತಹ ಒಂದು ಅಮಾನ್ಯವಾಗಿರ್ತ ವರ್ತನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ದೂರು ಕೊಡಕತ್ತೀವಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು. ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂಥವ್ರು ವಜಾಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ನಮ್ಮ ಸಮುದಾಯ ಅಮಾಯಕರು 6 ಜನರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಕೂಡಲೇ ಅದನ್ನು ವಿಚಾರ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕುಡಿದು, ಈ ಜನಾಂಗದ ಓಟ್ ಪಡ್ಕೊಂಡು, ಈ ಜನಾಂಗದ ಹೆಸರುಕೊಂಡು MLA ಆಗಿದ್ದಾರಲ್ಲ, ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ. ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿರಿ, ನಿಮ್ಮ ಬಗ್ಗೆ ಗೌರವ ಐತಿ. ನಿಮಗೆ ನಿಜವಾದ ಕಿಂಚಿತ್ ಕಾಳಜಿ ಇದ್ದರೆ, ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ರೆ, ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ನಿಮಗೇನಾದರೂ ನಿಮ್ಮ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕು ಎಲ್ಲರೂ. ಪಕ್ಷಾತೀತ ನಿಮ್ಮವರು ಶಾಸಕರು ಯಾರೋ ಕುಮ್ಮಕ್ಕು ಕೊಟ್ಟರು, ಗಲಾಟೆ ಮಾಡಿದ್ರು, ಏನು ಲಾಠಿ ಚಾರ್ಜ್ ಮಾಡಕ್ಕೆ ಹೇಳಿದ್ರು. ಯಾವ ಶಾಸಕರ ಹೆಸರು ಹೇಳ್ತೀನಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ನಾನು ಅವರು ಅವತ್ತು ಚೆನ್ನಮ್ಮನ ಇತಿಹಾಸ, ಚೆನ್ನಮ್ಮನ ಕಾದ್ರು ಮಲ್ಲಪ್ಪ ಶೆಟ್ಟಿ ಅಂತ ಅದೃಷ್ಟ ವ್ಯಕ್ತಿ ಇದ್ದ. ಅವನು ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ನಿಮಗೆ ಅರ್ಥ ಆಗುತ್ತೆ, ನೀವು ಎಂಕ್ವೈರಿ ಮಾಡ್ರಿ ಯಾರಂತೇಳಿ. ಯಾರು ಆ ಕಾರಣಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳಿಕೈತೀನಿ, ನಿಮ್ಮ ನಾನು ಕ್ಷಮಿಸ್ತೀನಿ. ಅವತ್ತು ನೀವು ಹೋರಾಟ ಬರಬೇಕಾಗಿತ್ತು, ಹೋರಾಟಕ್ಕೆ ಬಂದಿಲ್ಲ ಕೆಲವರು. ಅವನ ಬೇರೆ ಯಾವುದೇ ಪಕ್ಷ ಇರಲಿ, ನಾನು ಕ್ಷಮಿಸ್ತೀನಿ. ಆದರೆ ನೀವು ಈ ಜನಾಂಗದ ಋಣ ತೀರಿಸುವಂತಿದ್ರೆ, ನಿಮ್ಮ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಸರ್ಕಾರದ ವರ್ತನೆ ನಿಮ್ಗೆ ನಿಜವಾಗ್ಲೂ ಖಂಡನೆ ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು. ಅಕಸ್ಮಾತ್ ಆಗಿ ನೀವೇನಾದ್ರು ಅಧಿವೇಶನದಲ್ಲಿ ನಮ್ಮ ಜನಾಂಗದವ್ರಿಗೂ ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದರೆ, ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ್ದು ಹೋದರೆ 2028ರ ಚುನಾವಣೆಯಲ್ಲಿ ಒಬ್ಬ ಪಂಚಮಸಾಲಿಗಳು ನಿಮಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದು ಹೆಂಗೆ ಹೇಳ್ತೀವಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮೆಲ್ಲ ಆಕ್ರೋಶವನ್ನು ಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವ ಇದೆ, ಅವ್ರ ಬಗ್ಗೆ ನಾನು ಏನೂ ಮಾಡೋಕ್ಕೋಗಲ್ಲ. ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಈ ದುಷ್ಕೃತ್ಯವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ. ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು. ನಾನು ಪದೇ ಹೇಳ್ತೇನೆ, 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರುಳ ಮಂತ್ರಿ ಇದ್ದ. ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ, ಇದೇ ರೀತಿ ಹೊಡೆದಿದ್ದ. ಅದಾದ ಮೇಲೆ 18ನೇ ಶತಮಾನದಲ್ಲಿ ರಂಗಾಚಾರ್ಯ ಅಯ್ಯಂಗಾರ್ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲೆ ಮಾಡಿದ್ದ.
ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ, ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ, ಲಿಂಗಾಯತರ ಮುಖ್ಯಮಂತ್ರಿ ಯಾವ ಸಮಾಜದ ದ್ವೇಷ ಮಾಡಿದ್ದಿಲ್ಲ. ಆದರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಎನ್ನುವಂಥದ್ದು ಇವತ್ತು ಸಾಬೀತಾಗಿದೆ. 12 ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಹೆಂಗಿತ್ತು ಅದೇ ಸರ್ಕಾರದ ಪುನರಾವರ್ತನೆ ಇವತ್ತು ಸರ್ಕಾರ ಆಗಿದೆ ಎನ್ನುವಂಥ ನೇರವಾಗಿರ್ತಕ್ಕಂಥ ನೋವಿನ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಭಾಳ ಗೌರವ ಇತ್ತು. ಅವರು ಬಸವಣ್ಣ ಫೋಟೋ ಹಾಕಿದ್ದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ. ಅವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ, ಆಡಿ ಹೊಗಳಿದ್ವಿ. ಲಿಂಗಾಯತ ಚಳುವಳಿಗೆ ಗೌರವ ಕೊಟ್ಟಿದ್ದಕ್ಕೆ ಅವ್ರನ್ನ ಬೆಂಬಲಿಸಿದ್ವಿ. ಆದರೆ ಇವತ್ತು ಆ ಬಸವ ಪರಂಪರೆ ವಾರಸ್ದಾರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಪ್ಪ ಅಂತಂದರೆ ಹೇಳೋದೊಂದು ಮಾಡೋದೊಂದು, ತೊಟ್ಲು ತಗೋರು ನೀವೇ, ತೊಟ್ಲು ಒಳಗಿರ್ತ ಮಕ್ಕಳನ್ನು ಚೂಟೋದು ನೀವೇನುವಂಥ ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ನಿಮ್ಮ ಸರ್ಕಾರದಲ್ಲಿ ಇಂಥ ನಿರೀಕ್ಷೆ ಮಾಡಿದ್ದಿಲ್ಲ. ನಿನ್ನೆಯಿಂದ ನಮ್ಮ ಸಮಾಜದೊಳಗೆ ಭಾಳ ಜನ ಹಾಸ್ಪಿಟಲ್ ಅಡ್ಮಿಟ್ ಸ್ವಾಭಿಮಾನಕ್ಕೆ ಹಂಚಿಬಿಟ್ಟು ಭಾಳ ಜನ ಪಂಚಮಸಾರಿಗಳು ಇವತ್ತು ಪ್ರಾಣ ಜೊತೆ ಇದ್ದೀರಾ. ಕುಂದಾನಗರಿ ಬೆಳಗಾವಿಯಲ್ಲಿ ಯಾವ ರೀತಿ ಮೀಸಲಾತಿಯ ಕಿಚ್ಚು ಹೆಚ್ಚಿದೆ ಅಂತ ಲಾಠಿ ಬಿಸಿದ ಸಿದ್ದು ಸರ್ಕಾರದ ವಿರುದ್ಧ ರೋಷಾವೇಶ ಅನ್ನೋದು ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನಗೊಳ್ತಾ ಇದೆ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳ ಪ್ರತಿಭಟನೆ ನಿಜಕ್ಕೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳುವಂತೆ ಮಾಡ್ತಾ ಇರುವಂತದ್ದು. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಜಯಮೃತ್ಯುಂಜಯ ಶ್ರೀಗಳ ಹೇಳಿಕೆಯನ್ನು ಕೂಡ ಗಮನಿಸಿದ್ರಿ. ಅವರ ಸಾರಥ್ಯದಲ್ಲಿ ಹೋರಾಟ ನಡೀತಾ ಇದೆ. ಬೆಳಗಾವಿಯ ಹಿರೇಬಾಗೇವಾಡಿ ಟೋಲ್ ಬಳಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಸಿಎಂ ಡಿಸಿಎಂ ಕಾಶಪ್ಪನವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕ್ಷಮೆಯನ್ನ ಕೇಳಬೇಕು ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಎಸ್, ಗಮನಿಸ್ತಾ ಇದ್ದೀರಾ. ನಿನ್ನೆ ಆಗಿರುವಂತಹ ಘಟನೆ ಏನಿದೆಯಲ್ಲ, ನಿನ್ನೆ ಏನು ಕಲ್ಲು ತೂರಾಟದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ 17 ಜನರಿಗೆ ಗಾಯ ಆಗಿತ್ತು. ಹಾಗೆ 7 ಸರ್ಕಾರಿ ಬಸ್, 3 ಪೊಲೀಸ್ ವಾಹನ ಜಖಂ ಕೂಡಗೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಹಿರೇಬಾಗೇವಾಡಿ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಕಲ್ಲು ಎಸೆದಂತಹ ನಿಂಗಪ್ಪ ಬಣತ್, ರಾಮಗೌಡ ಪಕೀರಗೌಡ, ಉಮೇಶ್ ಇಂಗಳೇವಾರ್, ಮಂಜುನಾಥ್ ಬೆಂಡಿಗೇರಿ, ಮಂಜುನಾಥ್ ಗುಮ್ಮಗೋಳ ಹಾಗೆ ಇತರರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆರೋಪಿತರು ಕರ್ತವ್ಯಕ್ಕೆ ಅಡ್ಡಪಡಿಸಿ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಹಾಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಕೂಡ ಹಾನಿ ಮಾಡಿದ್ದಾರೆ ಅಂತ ಬಿಎನ್ಎಸ್ ಕಾಲಂ 115/2, 109/1, 118/2 ಅಲ್ಲಿಯಲ್ಲಿ ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಇತ್ತ RR ಪಾಟೀಲ್ ಅವರು ಕೇಸನ್ನ ದಾಖಲು ಮಾಡಿಕೊಂಡಿರುವಂತದ್ದು. ನಿನ್ನೆ ಸುವರ್ಣ ಸೌಧಕ್ಕೆ ಏನು ಮುತ್ತಿಗೆ ಹಾಕೋದಕ್ಕೆ ಯತ್ನ ಪಟ್ಟರು. 2A ಮೀಸಲಾತಿ ಆಗ್ರಹಿಸಿ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾನೆ ಇದೆ. ಸೋಮವಾರದಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿದ್ದು, ಮೀಸಲಾತಿಯನ್ನ ಆಗ್ರಹಿಸಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪಂಚಮಸಾಲಿ ಹೋರಾಟಗಾರರು ಸೌಧದ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಇವತ್ತು ಟೋಲ್ಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸ್ತಾ ಇದೆ. ಒಟ್ಟಾರೆಯಾಗಿ 2A ಮೀಸಲಾತಿ ಬೇಕೇ ಬೇಕು ಅಂತ ಈಗಾಗಲೇ ಪಂಚಮಸಾಲಿ ಸಮುದಾಯದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಇದೇನು ಹೊಸದೇನಲ್ಲ. ಯಾವಾಗ ಏನು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗುತ್ತೋ ಆ ಸಂದರ್ಭದಲ್ಲಿ ವಾಹನಗಳಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಮನವಿ ಒಪ್ಪಲಿಲ್ಲ ಅಂತಂದ್ರೆ ಆ ಮುತ್ತಿಗೆ ಆಗುವಂತಹ ಸಂದರ್ಭ ಕೂಡ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಏನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಈ ರೀತಿಯಾದಂತಹ ಕಿಚ್ಚು ಹೆಚ್ಚಾಗುತ್ತೆ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಈಗ ಮತ್ತೊಬ್ರು ಹೋರಾಟಗಾರ್ತಿ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡಿದ್ರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಆಶ್ವಾಸನೆ ಕೊಟ್ಟಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಮಹಿಳೆಯರ ಮೇಲೆ ದೌರ್ಜನ್ಯ ಆಯ್ತು ಮೊನ್ನೆ, ಅದನ್ನ ವ್ಯಕ್ತಪಡಿಸಿಲ್ಲ. ಅಲ್ಲಿ ಜಾಗದಲ್ಲಿ ಕಾಲ್ ಕಿತ್ಬಿಟ್ರು ಅವರು. ಬರು ನಾನು ಸಮಾಜದ ಮಹಿಳೆ, ನಾನು ಸಮಾಜದ ಮಗಳು ಅಂತ ಹೇಳೋದ್ರು. ಸಮಾಜದ ಮೇಡಮರ ಸಮಾಜದ ಮಕ್ಕಳಾಗಿ ಹೆಣ್ಮಕ್ಳಾಗಿ ಸಾಕಷ್ಟು ಲಕ್ಷಾಂತರ ಹೆಣ್ಮಕ್ಳು ಇದೀವಿ. ಮಂತ್ರಿ ನೀವ್ ಒಬ್ಬರ ಇದೀರಿ, ಸಮಾಜದಿಂದ ನೀವ್ ಒಬ್ಬರ ಮಂತ್ರಿ ಆಗಿದ್ದೀರಿ. ಸೊ ನಿಮಗ ಆ ಸ್ಥಾನವನ್ನು ನಾವೆಲ್ಲಾರು ಕೊಟ್ಟಿವಿ. ನಿಮ್ಮಗ ತಾಯಿ ಸ್ಥಾನದಾಗ ನೋಡಕತ್ತಾರ. ಇವತ್ರ ದಯಮಾಡಿ ನೀವು ಬರೀ ಅಂತ ತಯಾರು ಮಾಡಿಟ್ಟಿವಿ. ನಿಮಗ ಕುಂದ ತಗೊಂಡು ನೀವು ಬರ್ತೀನಂದಿದ್ರಿ. ಸೊ ಈಗ ನಿಮ್ಮನ್ನ ನಾವು ಬರೀ ತಯಾರು ಮಾಡಿಟ್ಟಿವಿ. ನಮಗೆ ಪ್ರಶ್ನೆ, ಕೆಲವು ಸಮಾಜದ ನಾಯಕರು ಕೂಡ ಈ ಪ್ರತಿಭಟನೆಗೆ ಒಪ್ತಾ ಇಲ್ಲ. ಸಮಾಜದ ಕೆಲವು ನಾಯಕರಲ್ಲ, ಒಬ್ಬರೇ ಒಬ್ಬರ ನಾಯಕರು ನೇರವಾಗಿ ಹೇಳ್ತೀನಿ. ವಿಜಯಾನಂದ ಕಾಶಪ್ಪನವರು ಒಪ್ತಾ ಇಲ್ಲ. ಅವ್ರೊಬ್ಬರೇ ಬೇರ್ಪಟ್ಟಾರ.
ನಾನು ವ್ಯಕ್ತಪಡಿಸ್ತೀನಿ. ಯಾಕಂತಂದ್ರೆ ರಾಷ್ಟ್ರೀಯ ನಾಯಕರಂತ ಅವ್ರಿಗೆ ಘೋಷಣೆಯನ್ನು ಮಾಡಿಸಿದ್ವಿ. ಅವ್ರ ಒಬ್ಬರಿಂದ ಅಲ್ಲ, ಅವ್ರ ಕುಟುಂಬ 50 ವರ್ಷದಿಂದ ರಾಜಕೀಯ ಮಾಡ್ತಾ ಬಂದೈತಿ. ಅವ್ರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು, ಅವರು ಮಡದಿ ಇರ್ಬೋದು, ಅವರು ಕೂಡ ಸಮಾಜ ಅವ್ರ ಬೆಂಬಲವಾಗಿ ನಿಂತಿತ್ತು. ಸ್ವಾಮೀಜಿ ಅವರಿಗೆ ಬೆಂಬಲವಾಗಿ ಕಟ್ಟಿದ್ರು. ಬಟ್ ಇನ್ನು ಪಂಚಮಸಾಲಿ ಹೋರಾಟಗಾರರು ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಮಾಡಿದ್ವಿ, ಪತ್ರವನ್ನು ಕೂಡ ಕೊಟ್ವಿ ಅಂತ ನಿನ್ನೆ ಹೇಳಿಕೆಯನ್ನ ಕೊಟ್ರು. ಆದ್ರೆ ಸುವರ್ಣಸೌಧದ ಹತ್ರ ಪ್ರತಿಭಟನಾಕಾರರು ಬರದಂತೆ ಪೊಲೀಸರು ಬ್ಯಾರಿಕೇಡ್ ಅನ್ನು ಕೂಡ ಹಾಕ್ತಾರೆ. ಆದ್ರೆ ಹೋರಾಟಗಾರರು ಬ್ಯಾರಿಕೇಡ್ ದಾಟಿ ಒಳನುಗ್ಗೋದಕ್ಕೆ ಯತ್ನ ಕೂಡ ಮಾಡ್ತಾರೆ. ಪರಿಸ್ಥಿತಿ ಕೈ ಮೀರಿತು, ಆಗ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗುತ್ತೆ. ಈ ಸಂದರ್ಭದಲ್ಲಿ ಹೋರಾಟಗಾರರು ಕಲ್ಲು ತೂರಾಟವನ್ನ ನಡೆಸ್ತಾರೆ. ಇದರಿಂದ ಪೊಲೀಸರಿಗೆ ಗಾಯ ಆಗುತ್ತೆ ಮತ್ತು ಸಾರ್ವಜನಿಕ ಬಸ್ ಮತ್ತು ಪೊಲೀಸ್ ವಾಹನಗಳು ಕೂಡ ಜಖಂಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡ್ರು. ಸೊ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಪಂಚಮಸಾಲಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಪಂಚಮಸಾಲಿ ಹೋರಾಟಗಾರರಿಗೆ ಅವಮಾನವನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ನಿಜಕ್ಕೂ ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ 2A ಮೀಸಲಾತಿಗೆ ಯಾಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್ಕಾರ ಅನ್ನುವಂತ ಪ್ರಶ್ನೆಯನ್ನ ಜಯ ಮುತ್ತುಂಜಯ ಸ್ವಾಮೀಜಿಗಳು ಮಾಡ್ತಾ ಇರುವಂತದ್ದು. ನಂಬಿ ನಾವು ಸಂದರ್ಭದಲ್ಲಿ ಇಲ್ಲೇ ಎದುರುಗಡೆನೇ ಇದ್ದಂತ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ. ನಾನೇ ತಿಳ್ಕೊಂಡಿದ್ದೆ ಬೆಳಗ್ಗೆನೆ ತಿಳ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷದ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗದವರನ್ನು ಹೊಡೆಯಕತ್ತಾರೆ, ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ತೇವೆ, ದಯವಿಟ್ಟು